ಇದು ವೆಜ್ ಬಿರಿಯಾನಿ. ತುಂಬಾ ಜನ ವೆಜ್ ಬಿರಿಯಾನಿ ಇಲ್ವೇ ಇಲ್ಲ ಅಂತ ಹೇಳ್ತಾರೆ, ನಾನು ಕೂಡ. ಬಟ್ ಈ ಒಂದು ರೆಸಿಪಿ ನಿಮ್ಮ ಅಭಿಪ್ರಾಯವನ್ನು ಚೇಂಜ್ ಮಾಡುತ್ತೆ. ನಾನು ರೋಹಿತ್ ಅಥವಾ ಶೆಫ್ ಮಚ, ಬನ್ನಿ ಇದು ಹೇಗ್ ಮಾಡೋದು ಅಂತ ನೋಡೋಣ. 3 ಅಥವಾ 4 ಈರುಳ್ಳಿ ಈ ರೀತಿ ಸ್ಲೈಸ್ ಮಾಡಿಕೊಂಡು ಒಂದು ಬಾಣಲಿ ಬಿಸಿ ಮಾಡಿ, ಅದರಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪ ಹಾಗೂ 1 ಟೇಬಲ್ ಸ್ಪೂನ್ ಎಣ್ಣೆ ಬಿಸಿ ಮಾಡಿ ಈರುಳ್ಳಿ ಹಾಕೋಬೇಕು. ಇದು ಬಹಳ ಮುಖ್ಯವಾದ ಸ್ಟೆಪ್. ಈರುಳ್ಳಿ ಫುಲ್ ಬ್ರೌನ್ ಆಗ್ಬೇಕು ಹಾಗೂ ಕ್ರಿಸ್ಪಿ ಆಗ್ಬೇಕು. ಸೊ ಜಾಸ್ತಿ ಮಿಕ್ಸ್ ಮಾಡಬಾರದು, ಬಟ್ 1 ನಿಮಿಷಕ್ಕೆ 1-2 ಸಲ ಅನ್ನೋ ರೀತಿಯಲ್ಲಿ ಮಿಕ್ಸ್ ಮಾಡ್ತಾ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು. 10 ನಿಮಿಷ ಆದ್ಮೇಲೆ ಸ್ವಲ್ಪ ಉಪ್ಪು ಸೇರಿಸಿ ಈ ರೀತಿ ಬ್ರೌನ್ ಆದ್ಮೇಲೆ ಆದಷ್ಟು ಪ್ರೆಸ್ ಮಾಡಿ ಒಂದು ಕಿಚನ್ ಟವಲ್ ಮೇಲೆ ಹಾಕಿ. ನೋಡಿ ಹೇಗೆ ಕ್ರಿಸ್ಪಿ ಆಗಿದೆ ಅಂತ. ಈಗ ಬಿರಿಯಾನಿ ಮಸಾಲೆ ಮಾಡೋಣ. 1 ಪಲಾವ್ ಎಲೆ, 1 ಇಂಚು ಕಲ್ಲುವ, 1 ಟೇಬಲ್ ಸ್ಪೂನ್ ಕೊತ್ತಂಬರಿ, 1/4 ಟೀ ಸ್ಪೂನ್ ಮೆಣಸು, ಸ್ವಲ್ಪ ಜಾಯಿ ಪತ್ರೆ, 1 ಸ್ಟಾರ್ ಹೂವ, 4 ಲವಂಗ, 3 ಏಲಕ್ಕಿ, 2 ಇಂಚು ಚಕ್ಕೆ, 1/4 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಸೋಂಪು, 2 ಒಣಮೆಣಸು, ಇದಿಷ್ಟು ಮಿಕ್ಸಿ ಜಾರಿಗೆ ಹಾಕೊಂಡು ತರ್ತರಿಯಾಗಿರೋ ತರ ಗ್ರೈಂಡ್ ಮಾಡ್ಕೋಬೇಕು. ಈ ಮಸಾಲ ಫ್ರೆಶ್ ಆಗಿ ಮಾಡ್ಕೊಂಡ್ರೆ ಸಖತ್ತಾಗಿರುತ್ತೆ. ಆಮೇಲೆ ಹೂಕೋಸನ್ನು ಕ್ಲೀನ್ ಮಾಡಿ ಈ ರೀತಿ ಬಿಸಿ ನೀರಲ್ಲಿ ಹಾಕಿ 5 ನಿಮಿಷ ಇಡಬೇಕು. ಈಗ ಮ್ಯಾರಿನೇಷನ್ಗೆ ಮಸಾಲ ರೆಡಿ ಮಾಡೋಣ. 1/4 ಕಪ್ ಮೊಸರು, ಫ್ರೈ ಮಾಡದಂತ ಈರುಳ್ಳಿಯ 1/4 ಭಾಗ, ನಾವು ಫ್ರೆಶ್ ಆಗಿ ಮಾಡದಂತ ಬಿರಿಯಾನಿ ಮಸಾಲೆ, ಬೇಕಿದ್ರೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೂ ಉಪ್ಪು ಹಾಕಿ ಕಲಿಸ್ಕೊಳ್ಳಿ. ನೋಡಿ ಇದಿಷ್ಟು ಇಲ್ಲಿ ಮುಖ್ಯವಾಗಿ ಬೇಕಾಗುವಂತ ತರಕಾರಿಗಳು. ನೋಡಿದ್ರಲ್ಲ, ಎಲ್ಲ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೊಂಡಿದೀನಿ. ಅಂಡ್ ಇದು ಒಂದೊಂದು 1/4 ಕಪ್ ಅಥವಾ 1/4 kg ಇರುತ್ತೆ. ಆಲೂಗಡ್ಡೆ, ಕ್ಯಾರೆಟು, ಬಟಾಣಿ, ಹೂಕೋಸು ಹಾಗೂ ಬೀನ್ಸು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 1 ಕೈಡಿ ಕೊತ್ತಂಬರಿ ಹಾಗೂ ಪುದೀನ ಸೊಪ್ಪನ್ನು ಸೇರಿಸ್ಕೊಂಡು ಮತ್ತೊಂದ್ಸಲ ಮಿಕ್ಸ್ ಮಾಡಿ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಿ ಇಡಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ರೈಸು. ಸೊ ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಹಾಕಿಟ್ಟು ಅದರಲ್ಲಿ ಈ ಮಸಾಲಾ ಪದಾರ್ಥಗಳು ಹಾಕ್ಬೇಕು. ಅದೇನೇನು ಅಂದ್ರೆ 2 ಏಲಕ್ಕಿ, 2 ಲವಂಗ, 1 ಸ್ಟಾರ್ ಹೂವ, 1 ಇಂಚು ಚಕ್ಕೆ, 1 ಪಲಾವ್ ಎಲೆ, 1/4 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಮೆಣಸು, ಸ್ವಲ್ಪ ಜಾಯಿಪತ್ರೆ, ಆಮೇಲೆ ಫ್ರೈ ಮಾಡದಂತ ಈರುಳ್ಳಿ ಸ್ವಲ್ಪ, ಕೊತ್ತಂಬರಿ, ಪುದೀನ ಸ್ವಲ್ಪ ಹಾಗೂ 2 ಹಸಿ ಮೆಣಸು ಹಾಕಿ ನೀರು ಕುದಿಯೋ ತನಕ ವೇಟ್ ಮಾಡೋಣ. ಅಷ್ಟರಲ್ಲಿ ಅಡಿಗಟ್ಟಿ ಇರೋ ಒಂದು ಹಾಂಡಿ ಇಟ್ಟು ಅದರಲ್ಲಿ ಈರುಳ್ಳಿ ಫ್ರೈ ಮಾಡದಂತ ಎಣ್ಣೆ ಹಾಕಿ, ಎಣ್ಣೆ ಮತ್ತು ತುಪ್ಪದ ಮಿಕ್ಸ್ಚರ್, ಆಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ, ಬೆಳ್ಳುಳ್ಳಿ ಹಾಗೂ ಹಸಿ ಮೆಣಸು ಗ್ರೈಂಡ್ ಮಾಡಿ ಸೇರಿಸ್ಕೊಂಡು ಹಸಿ ವಾಸನೆ ಹೋದ್ಮೇಲೆ ನಾವು ಮ್ಯಾರಿನೇಟ್ ಮಾಡಿಟ್ಟಂತಹ ತರಕಾರಿಗಳನ್ನ ಹಾಕೋಬೇಕು. ಅದನ್ನೊಂದು 10 ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಕುಕ್ ಮಾಡಬೇಕು. ಆಗಾಗ ಮಿಕ್ಸ್ ಮಾಡ್ತಾ ಇರಬೇಕು. ಅದಾದ್ಮೇಲೆ 1/4 ಕಪ್ ನೀರು ಸೇರಿಸಿ ಮಿಕ್ಸ್ ಮಾಡಿ ಇನ್ನೊಂದು 5 ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಕುಕ್ ಮಾಡಬೇಕು. ಬಟ್ ಇದೆಲ್ಲ ಒಂದೇ ಲೆವೆಲ್ಗೆ ಹರಡಿಸ್ಬೇಕು. ಈಗ ನೀರು ಬಿಸಿಯಾಗಿರುತ್ತೆ, ಅದರಲ್ಲಿ ಅರ್ಧ ನಿಂಬೆ ರಸ ಹಾಕಿದ್ಮೇಲೆ ಚೆನ್ನಾಗಿ ವಾಶ್ ಮಾಡಿ ಅರ್ಧ ಗಂಟೆ ನೆನೆಸಿಟ್ಟಂತಹ ಬಾಸ್ಮತಿ ಅಕ್ಕಿ ಹಾಕೋಬೇಕು. ಕರೆಕ್ಟ್ ಆಗಿ ಒಂದು 6 ನಿಮಿಷ ಬೆಂದ್ಮೇಲೆ ಈ ರೀತಿ ನೀರಿಲ್ಲದ ಹಾಗೆ ತಗೊಂಡು ತರಕಾರಿ ಮೇಲೆ ಒಂದು ಲೇಯರ್ ಹಾಕ್ಬೇಕು. 50% ಅಥವಾ ಅರ್ಧ ಬೆಂದಿರುತ್ತೆ ಅಕ್ಕಿ. ಆಮೇಲೆ ಈ ಸ್ಟವ್ ನ ಆಫ್ ಮಾಡಿ ಮೇಲೆ ಸ್ವಲ್ಪ ಈರುಳ್ಳಿ ಹಾಗೂ ಕೊತ್ತಂಬರಿ, ಪುದೀನ ಸೊಪ್ಪು ಹಾಕಿ ಈಗ ಪಾತ್ರೆಯಲ್ಲಿ ಅಕ್ಕಿ ಮತ್ತೊಂದು 5 ನಿಮಿಷ ಬೆಂದ್ರೆ 90% ಕುಕ್ ಆಗಿರುತ್ತೆ. ಅದನ್ನು 50% ಕುಕ್ ಆಗಿರೋ ಅಕ್ಕಿ ಮೇಲೆ ಇನ್ನೊಂದು ಲೇಯರ್ ಆಗಿ ಹಾಕಿ ಮುಂಚೆ ಮಾಡ್ದಂಗೆನೆ ಈರುಳ್ಳಿ, ಕೊತ್ತಂಬರಿ, ಪುದೀನ ಹಾಕಿ ಈಗ ಅಕ್ಕಿ ಬೇಯಿಸಿದಂತ ನೀರು ಅರ್ಧ ಕಪ್ ತಗೊಂಡು ಅದರಲ್ಲಿ 1/4 ಟೀ ಸ್ಪೂನ್ ಅರಿಶಿನ ಹಾಕಿ ಕಲಿಸ್ಕೊಂಡು ಅದನ್ನು ಮೇಲೆ ಈ ರೀತಿ ಹಾಕಿ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಹಾಕಿ. ಇವೆರಡು ಕಲರ್ ಬದಲು ಹಾಕ್ತಿದ್ದೀನಿ ನಾನು. ಕೊನೆದಾಗಿ ದಮ್ ಮಾಡಕ್ಕೆ ಒಂದು ಹಳೆ ತವಾ ಇಟ್ಟು ನಮ್ ಬಿರಿಯಾನಿ ಹಾಂಡಿ ಅದರ ಮೇಲೆ ಇಡಬೇಕು. ಒಳ್ಳೆ ಘಮಕ್ಕೆ 1 ಸ್ಪೂನ್ ತುಪ್ಪ ಹಾಕಿ ಸಾಕು. ಲೀಟರ್ ಗಟ್ಲೆ ಬೇಡ. ಒಂದು ಬಟ್ಟೆ ನೆನೆಸಿ ಈ ರೀತಿ ಇಟ್ಟು ಅದರ ಮೇಲೆ ಮುಚ್ಚಲ ಇಡಬೇಕು. ಅನ್ನ ಬೇಯಿಸಂತ ನೀರು ಮತ್ತೊಂದ್ಸಲ ಬಾಯ್ಲ್ ಮಾಡಿ ಹಾಂಡಿ ಮೇಲೆ ಇಡಬೇಕು. ಅವಾಗ್ಲೇ ಸರಿಯಾದ ದಮ್ ಎಫೆಕ್ಟ್ ಸಿಗೋದು. ಫೈನಲಿ ಅದ್ರ ಮೇಲೆ ಒಂದು ಮುಚ್ಚಲ ಇಟ್ಟು ಒಂದು ವೆಯ್ಟ್ ಇರೋ ಒಂದು ವಸ್ತು ಇಟ್ಬಿಡಿ, ಅಷ್ಟೇ ಮುಗೀತು. ಸ್ಟವ್ ಆನ್ ಮಾಡಿ ಹೈ ಫ್ಲೇಮ್ ನಲ್ಲಿ 5 ನಿಮಿಷ, ನಂತರ 15 ನಿಮಿಷ ಸಿಮ್ ಅಲ್ಲಿ ಇಡಬೇಕು. 15 ನಿಮಿಷಗಳಾದ್ಮೇಲೆ ಸ್ಟವ್ ಆಫ್ ಮಾಡಿ ಒಂದು 20 ನಿಮಿಷ ರೆಸ್ಟ್ ಮಾಡಕ್ ಇಟ್ಟು ಆಮೇಲೆ ದಮ್ ಹೊಡಿಬೇಕು. ನೋಡಿ ಎಷ್ಟು ಸಕ್ಕದಾಗಿ ರೆಡಿ ಆಗಿದೆ ನಮ್ ವೆಜ್ ದಮ್ ಬಿರಿಯಾನಿ ಅಂತ. ಈ ಬಿರಿಯಾನಿ ಸರ್ವ್ ಮಾಡೋದು ಕೂಡ ತುಂಬಾ ಮುಖ್ಯ. ಪಲಾವ್ ತರ ಮಿಕ್ಸ್ ಮಾಡ್ಲೇಬಾರದು. ಮೇಲಿಂದ ಸ್ವಲ್ಪ ರೈಸ್ ಹಾಕೊಬೇಕು, ಅಡಿಯಿಂದ ತರಕಾರಿ ಮಸಾಲ ಎಲ್ಲ ಸೇರಿಸಿ ಹಾಕೋಬೇಕು. ಎರಡು ಒಂಥರ ಈಕ್ವಲ್ ಆಗಿರ್ಬೇಕು. ಇದರೊಟ್ಟಿಗೆ ಮೊಸರು ಬಜ್ಜಿ ಹೊಂದಿದ್ರೆ ಸಾಕರು. ನೋಡಿ ಇದನ್ನು ನಾನ್ ವೆಜ್ ಬಿರಿಯಾನಿಗೆ ಕಂಪೇರ್ ಮಾಡೋಕ್ ಆಗೋದೇ ಇಲ್ಲ. ಬಟ್ ವೆಜಿಟೇರಿಯನ್ಸ್ಗೆ ನಿಜವಾದ ದಮ್ ಬಿರಿಯಾನಿ ಏನು ಅಂತ ಗೊತ್ತಾಗ್ಬೇಕು ಅಂದ್ರೆ ಈ ರೆಸಿಪಿ ಟ್ರೈ ಮಾಡಿ. ಆಲ್ಮೋಸ್ಟ್ 60% ಟೇಸ್ಟ್ ಬರುತ್ತೆ. ಯಾಕಂದ್ರೆ ಒರಿಜಿನಲ್ ಬಿರಿಯಾನಿ ರುಚಿ ಬೇಕು ಅಂದ್ರೆ ಆ ಬಿರಿಯಾನಿಯಲ್ಲಿ ಚಿಕನ್ ಅಥವಾ ಮಟನ್ ಇರಲೇಬೇಕು. ಸೊ ಈ ರೆಸಿಪಿ ಬೆಸ್ಟ್ ಆಲ್ಟರ್ನೇಟಿವ್ ಅಂತ ಹೇಳ್ಬೋದು. ಮಾಮೂಲಿ ಪಲಾವ್ನೆ ಮಾಡ್ಬಿಟ್ಟು ಸ್ವಲ್ಪ ಬಿರಿಯಾನಿ ಮಸಾಲಾ ಪೌಡರ್ ಜಾಸ್ತಿ ಹಾಕ್ಬಿಟ್ಟು ಬಿರಿಯಾನಿ ಅಂತ ತುಂಬಾ ಜನ ಮಾಡ್ತಾ ಇದ್ದಾರೆ ಎಲ್ಲಾ ಕಡೆ ಹೋಟೆಲ್ಗಳಲ್ಲಿ. ಸೊ ಅದೆಲ್ಲದಕ್ಕಿಂತ ಇದು ಬಹಳ ರುಚಿಕರವಾಗಿರುತ್ತೆ. ಯಾಕೆಂದ್ರೆ ಇದರಲ್ಲಿ ನಾವು ಪ್ರಾಪರ್ ದಮ್ ಟೆಕ್ನಿಕ್ ನ ಫಾಲೋ ಮಾಡಿ ಕುಕ್ ಮಾಡಿದೀವಿ.
ವೆಜಿಟೇರಿಯನ್ಸ್ ಮಾತ್ರ ಅಲ್ಲ, ನಾನ್ ವೆಜಿಟೇರಿಯನ್ಸ್ ಕೂಡ ಟ್ರೈ ಮಾಡಬಹುದು. ಖಂಡಿತ ಇಷ್ಟ ಆಗತ್ತೆ. ಅದ್ರ ಜೊತೆಗೆ ಇದರಲ್ಲಿ ನಾವು ಫೈಬರ್ ರಿಚ್ ಇರೋ ತರಕಾರಿಗಳೆಲ್ಲ ಹಾಕಿ ಬ್ಯಾಲೆನ್ಸ್ ಮಾಡಿದೀವಿ. ಸೊ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೇದಿದು. ಸೊ ನೋಡಿ, ಟ್ರೈ ಮಾಡಿ, ಶೇರ್ ಮಾಡಿ ಹೇಗಿತ್ತು ಅಂತ ಹೇಳಿ. ಇದೇ ತರ ಮತ್ತಷ್ಟು ಅದ್ಭುತ ರೆಸಿಪಿಗಳಿಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಆದ್ರೆ ಫಾಲೋ ಮಾಡಿ. ಥ್ಯಾಂಕ್ ಯು.